ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನ್ ರಾಣ ಫುಲ್ ಜೋಶಲ್ಲಿದೆಯೇ? ಲೇ ಓದ್ತೆ ಕ್ಯಾತ ವಯಸ್ಸಾದ ಮೇಲೆ ಯಾವ ಜೋಶು ಬಿಡ್ಲೇಬೇಕು ನಾಶಿ. ಏನ್ ನಡೀತೈತಪ್ಪ ದೇಶದಲ್ಲಿ? ದೇಶದಲ್ಲಿ ಬೇಕಾದ್ದು ಬ್ಯಾಡ್ಬಾರ್ದು ಎಲ್ಲ ನಡೀತೈತೆ ಕಣೆ. ಗಲ್ಗೊಟ್ಟಿ ಯೂನಿವರ್ಸಿಟಿ ಅಂತ ಐತೆ ಕಣೆ, ಅಲ್ಲಿ ಇಂಟರ್ನ್ಯಾಷನಲ್ AI ಸಮ್ಮೇಳನ ಮಾಡಿದ್ವಂತೆ. ಆ ಯೂನಿವರ್ಸಿಟಿ ಬೃಹಸ್ಪತಿಗಳು ಚೈನಾದಿಂದ ರೋಬೋಟ್ ನಾಯಿ ತಗೊಂಡ್ಬಂದು ನಾವೇ ಮಾಡಿದ್ರು ಅಂತ ಟಿವಿಲೆಲ್ಲ ಬಡ್ಕೊಂಡು ಕೊನೆಗೆ ಅದು ಚೀನಾ ನಾಯಿ ಅಂತ ಗೊತ್ತಾಗ್ತಂತೆ ಕಣೆ. ಒಟ್ನಲ್ಲಿ ಬಿಲ್ಡಪ್ ತಗೊಳಕ್ ಹೋಗಿ ದೇಶದ ಮರುವಾದಿ ಕಳೆದ್ವೇನ್ಲ. ಅದ್ಯಾರೋ ಡ್ರೋನ್ ಆರ್ತ ಇನ್ನು ಮ್ಯಾಕ್ ಆರ್ತು ಭೂಮಿಯಿಂದ ಆಚೆಗಾರ್ತು ಅಂತಿದ್ನಲ್ಲ, ಅವನು ಇದೇ ಯೂನಿವರ್ಸಿಟಿಯಲ್ಲಿ ಇರ್ಬೇಕು ಕಂಡ್ಲೆ. ಕಣೆ, ಜಗತ್ತಲ್ಲಿ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಇರೋ ಏಕೈಕ ಯೂನಿವರ್ಸಿಟಿ ಇದೆ ಅಂತ ಕಣೆ. ಇಲ್ಲಿ ಆಲೂಗೆಡ್ಡೆಯಿಂದ ಚಿನ್ನ ಹೆಂಗ್ ತೆಗಿಯೋದು ಅಂತಾನು ಹೇಳ್ಕೊಡ್ತಾರಂತೆ. ಹಂಗಾರೆ ಅಲ್ಲಿರೋ ಪ್ರೊಫೆಸರ್ ಯಾರು ಅಂತ ಗೊತ್ತಾಯ್ತು ಬಿಡ್ಲ. ಈಗ ನಮಗೆ ಈ ಚಿನ್ನದ ಆಲಿಗೆಡ್ಡೆ ಚಿನ್ನದ ರೋಡಿನ ಕತೆ ಬೇಡ ಕಂಡ್ಲ. ನಮ್ ಬಸ್ ಡ್ರೈವರ್ಗಳು ಸ್ಟ್ರೈಕ್ ಕುಂತಿದ್ವಲ್ಲ, ಏನಾತ್ಲ? ಗೌರ್ಮೆಂಟ್ 1,3,000 ಕೋಟಿ ದುಡ್ಡು ಕೊಡ್ಬೇಕು ಅಂತವ ಡ್ರೈವರ್ ಕಂಡಕ್ಟರ್ಗಳು ಸ್ಟ್ರೈಕ್ ಕುಂತಿದ್ದ ಕಣೆ. ಅವಕ್ಕೆ BJP ಸಪೋರ್ಟ್ ಕೊಟ್ಟಿದ್ದು. ಆದ್ರೆ ಸ್ಟ್ರೈಕ್ ಮಾಡ್ತಿದ್ದ ಜಾಗಕ್ಕೆ ಹೋಗಿ ಕಾಂಗ್ರೆಸ್ ನಾವು 1,3,000 ಆಗೋದಿಲ್ಲ 1,1 ಕೋಟಿ ಕೊಡ್ತೀವಿ ಅಂತ ಹೇಳಿದ್ವಂತೆ ಕಣೆ. ಈಗ ಒಪ್ಕೊಂಡ್ವಾ ಇಲ್ವಾಪ? ಅದಿನ್ನ ಚೌಕಾಸಿ ನಡೀತೈತೆ ಕಲಣ. ಆದ್ರೆ ಇವು ಕೇಳ್ತಿರೋದು BJP ಅವುಗಳು ಗೌರ್ಮೆಂಟ್ ಇದ್ದಾಗ ಬಾಕಿ ನಿಲ್ಸೋಗಿದ್ವಲ್ಲ ಆ ದುಡ್ಡು ಕಣೆ. ಆದ್ರೆ ಅಧಿಕಾರ ಇದ್ದಾಗ ಬಾಕಿ ನಿಲ್ಸಿ ಈಗ ನಮ್ಮನ್ನ ಚುಕ್ತ ಮಾಡಿ ಅಂತವ್ರೆ. ಇವಕ್ಕೇನ್ ಮರುವಾದಿ ಇಲ್ವಂತವ ಕಾಂಗ್ರೆಸ್ BJP ಬೈತಾವೆ. BJP ಅವರು ಈ 38 ತಿಂಗಳ ಬಾಕಿ ಏನಿತ್ತು ಅವ್ರ ಪೀರಿಯಡ್ ಇದೆ, ಅದನ್ನ ತೀರ್ಮಾನ ತಗೊಳ್ದೆ ಬಿಟ್ಟೋದ್ರು. 4,000 ಕೋಟಿ ಸಾಲ ಬಿಟ್ಟೋದ್ರು. ಆ 4 ವರ್ಷದ BJP ಸರ್ಕಾರದ 4 ವರ್ಷದ ಅವಧಿನಲ್ಲಿ ಒಂದು ಬಸ್ಸು ತಗೊಂಡಿರಲಿಲ್ಲ. ಆಮೇಲೆ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ಇವರು. ಇದೆಲ್ಲಾನು ಬಾಕಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು. 4,000 ಕೋಟಿ ಆಗಲೇ ಹೇಳಿದಲ್ಲ, ಅದಕ್ಕೆ ರಾಜ್ಯ ಸರ್ಕಾರ 2,000 ಕೋಟಿ ನಮಗೆ ಕೊಟ್ಟು ಸಾಲವಾಗಿ ನಮಗೆ ಕೊಡಿಸಿ ಸರ್ಕಾರನೇ ತೀರಿಸ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಅಲ್ಲ ಅದಕ್ಕೆ ಕಾರಣ. ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ. ದೇಶದಲ್ಲಿರುವಂತ ಎಲ್ಲಾ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ. ಯಾಕಂದ್ರೆ ಯಾರು ಪ್ರಯಾಣಿಕರನ್ನೇ ರಿಸ್ಟ್ರಿಕ್ಷನ್ ಮಾಡಿತ್ತು, ಸರ್ಕಾರನೇ ಪ್ರಯಾಣ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಮಾಡಿತ್ತು. ನ್ಯಾಚುರಲ್ ಆಗಿ ಲಾಸ್ ಆಗೇ ಆಗುತ್ತೆ. ಅದನ್ನ ಹೋಲಿಕೆ ಮಾಡಿ ಯಡಿಯೂರಪ್ಪ ಇದ್ದಾಗ ಆಗಿತ್ತು, ಬೊಮ್ಮಾಯಿ ಇದ್ದಾಗ ಆಗಿತ್ತು ಅಂತ ಹೇಳ್ತು ನಾಚಿಕೆಗೇಡಿನ ಸಂಗತಿ. ಶಿವನಿ ಶಂಭುಲಿಂಗ